ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜನವರಿ 2026ರಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ಯೆ ದರಗಳು ಪರಿಷ್ಕರಣೆಗೊಂಡಿರುವಂಥದ್ದಾಗಿದೆ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಪರಿಷ್ಕರಣೆಗೊಂಡಿರುವಂಥ ತುಟ್ಟಿ ಭತ್ಯೆ ದರ ಎಷ್ಟು ಮತ್ತು ಪ್ರತಿಯೊಂದು ಮೂಲ ವೇತನಕ್ಕೂ ಎಷ್ಟು ಪ್ರಮಾಣದಲ್ಲಿ ಅಂದರೆ ಎಷ್ಟು ಹಣ ಹೆಚ್ಚಳ ಆಗುವಂಥದ್ದಾಗಿರುತ್ತೆ ಅನ್ನೋ ಒಂದು ಅಂಶವನ್ನು ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸರ್ಕಾರದ ಆದೇಶ ಸಂಖ್ಯೆ AESRP 2026 ಬೆಂಗಳೂರು ದಿನಾಂಕ 11 ಮೇ 2026 ಒಂದು ಆದೇಶ ಇರುವಂಥದ್ದು. ಈ ಒಂದು ಆದೇಶದಲ್ಲಿ 2024ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಜನವರಿ 1, 2026ರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆ ದರಗಳನ್ನು ಪ್ರಸ್ತುತ ಮೂಲ ವೇತನದ ಶೇಕಡ 14.25ರಿಂದ ಶೇಕಡ 15.75ಗೆ ಪರಿಷ್ಕರಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ. ಈಗ ಇರುವಂಥದ್ದು ಅಂದರೆ ಪ್ರಸ್ತುತ ಇರುವಂಥದ್ದು 14.25 ಆಗಿರುವಂಥದ್ದಾಗಿತ್ತು. ಅದನ್ನು ಹೆಚ್ಚಳಗೊಳಿಸಿ 15.75ಕ್ಕೆ ಪರಿಷ್ಕೃತಗೊಳಿಸಿ ಆದೇಶ ಹೊರಡಿಸಿರುವಂಥದ್ದಾಗಿರುತ್ತದೆ. ಈ ಒಂದು ತುಟ್ಟಿ ಭತ್ಯೆ ದರಕ್ಕೆ ಸಂಬಂಧಿಸಿದಂತೆ ಪರಿಷ್ಕೃತಗೊಂಡಿರುವಂಥ ಆದೇಶ ಈ ರೀತಿಯಾಗಿ ಡಿಟೇಲ್ ಆಗಿರುವಂಥದ್ದಾಗಿರುತ್ತದೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಅಧ್ಯಯನ ಸಹ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ. ಈ ರೀತಿಯಾಗಿರುವಂತಹ ಒಂದು ಆದೇಶ ಇರುವಂಥದ್ದಾಗಿದೆ. ಈ ಒಂದು ಮೂಲ ವೇತನಗಳಿಗೆ ಪ್ರತಿಯೊಂದು ಮೂಲ ವೇತನಕ್ಕೂ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಈ ಒಂದು ತುಟ್ಟಿ ಭತ್ಯೆ ದರ ಶೇಕಡ 1.5ರಷ್ಟು ಹೆಚ್ಚಳ ಆಗಿರುವಂಥದ್ದು ಜನವರಿ 2026ರಿಂದ ಅನ್ವಯ ಆಗುವಂತೆ ಹೆಚ್ಚಳವಾಗಿರುವಂಥದ್ದಾಗಿದೆ. 27,000 ಮೂಲ ವೇತನದಿಂದ 2,41,200 ಮೂಲ ವೇತನದವರೆಗೆ ಎಷ್ಟೆಷ್ಟು ಹೆಚ್ಚಳ ಆಗುತ್ತೆ ಅನ್ನುವಂಥ ಒಂದು ಅಂಶವನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಮೂಲ ವೇತನ ಇರುವಂಥದ್ದು, ಇಲ್ಲಿ ಹಿಂದಿನ ತುಟ್ಟಿ ಭತ್ಯೆ ಅಂದರೆ ಪ್ರಸ್ತುತ ಈ ಹಿಂದೆ ಪಡಿತಾ ಇರುವಂಥ ತುಟ್ಟಿ ಭತ್ಯೆ 14.25 ಆಗಿರುವಂಥದ್ದಾಗಿದೆ. ಇನ್ನು ಇಲ್ಲಿ 1.5ರಷ್ಟು ಹೆಚ್ಚಳಗೊಳಿಸಿರುವಂಥದ್ದು. ಆ ಹೆಚ್ಚಳಗೊಳಿಸಿದಾಗ ಎಷ್ಟು ಅಮೌಂಟ್ ಆಗುವಂಥದ್ದು ಅನ್ನೋದನ್ನು ಇಲ್ಲಿ ತೋರಿಸಿರುವಂಥದ್ದಾಗಿದೆ. ಪ್ರಸ್ತುತ ತುಟ್ಟಿ ಭತ್ಯೆ ದರ 15.75 ಆಗುವಂಥದ್ದು. ಮನೆ ಬಾಡಿಗೆ ಭತ್ಯೆ ಶೇಕಡ 7.5 ಸಿ ಪ್ರದೇಶಕ್ಕೆ ಇಲ್ಲಿ ಹಾಕ್ಕೊಂಡಿರುವಂಥದ್ದಾಗಿದೆ. ಇನ್ನು ಇತರ ಒಂದು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿಗೆ ಮನೆ ಬಾಡಿಗೆ ಭತ್ಯೆ ಇರುವಂಥದ್ದಾಗಿರ್ತದೆ. ಅದನ್ನು ನೀವು ಕ್ಯಾಲ್ಕುಲೇಷನ್ ಆಗಿ ಬಳಸ್ಕೊಳ್ಬೋದು. ಇನ್ನು ಮೆಡಿಕಲ್ ಅಲೋವೆನ್ಸು, ಇತರ ಅಲೋವೆನ್ಸ್ಗಳು ಯಾವುದಾದ್ರೂ ಇದ್ದಲ್ಲಿ ಅದನ್ನು ಸೇರಿಸಿ ಪ್ಲಸ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿರುವಂಥದ್ದಾಗಿದೆ. ಈಗ 27,000 ಮೂಲ ವೇತನ ಪಡೆಯುವವರಿಗೆ ಈ ಹಿಂದೆ ಇರುವಂಥದ್ದು 3,848 ರೂಪಾಯಿ DA ಬರ್ತಾ ಇರುವಂಥದ್ದಾಗಿತ್ತು. ಈಗ ಹೆಚ್ಚಳ ಆದಾಗ ಶೇಕಡ 1.5ರಷ್ಟು ಹೆಚ್ಚಳ ಆದಾಗ 405 ರೂಪಾಯಿ ಹೆಚ್ಚಿಗೆ ಬರುವಂಥದ್ದು. ಅಂದರೆ 15.75ಕ್ಕೆ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ 4,253 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಇನ್ನು HRA 7.5 ನೋಡಿದಾಗ 2025 ಇರುವಂಥದ್ದು. ಗ್ರಾಸ್ ಆಗಿ ಇಲ್ಲಿ ಇನ್ನೂ ಮೆಡಿಕಲ್ಲು ಅದರ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಸೇರಿಸಿಕೊಂಡಿಲ್ಲ, ಅದನ್ನು ಸೇರಿಸಿ ಪ್ಲಸ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇನ್ನು ಮುಂದೆ ಪ್ರತಿಯೊಂದು ಮೂಲ ವೇತನಕ್ಕೂ ಈ ಒಂದು 1.5 ಹೆಚ್ಚಳ ಆದಾಗ ಎಷ್ಟಾಗುತ್ತೆ ಅನ್ನೋಂಥ ಅಂಶವನ್ನು ನೋಡೋಣ. 27,650 ಮೂಲ ವೇತನಕ್ಕೆ 415 ರೂಪಾಯಿ, 28,300 ಮೂಲ ವೇತನಕ್ಕೆ 425 ರೂಪಾಯಿ, 28,950 ಮೂಲ ವೇತನಕ್ಕೆ 434 ರೂಪಾಯಿ, 29,600 ಮೂಲ ವೇತನಕ್ಕೆ 444 ರೂಪಾಯಿ, 30,325 ಮೂಲ ವೇತನಕ್ಕೆ 455 ರೂಪಾಯಿ, 31,050 ಮೂಲ ವೇತನಕ್ಕೆ 466 ರೂಪಾಯಿ, 31,775 ಮೂಲ ವೇತನಕ್ಕೆ 477 ರೂಪಾಯಿ ಹೆಚ್ಚಳ ಆಗುವಂಥದ್ದು. ಇನ್ನು 32,500 ಮೂಲ ವೇತನಕ್ಕೆ 488 ರೂಪಾಯಿ ಹೆಚ್ಚಳ ಆಗುವಂಥದ್ದು. 33,300 ಮೂಲ ವೇತನಕ್ಕೆ 500 ರೂಪಾಯಿ ಹೆಚ್ಚಳ ಆಗುವಂಥದ್ದಾಗಿದೆ. ಇನ್ನು 34,100 ಮೂಲ ವೇತನಕ್ಕೆ 512 ರೂಪಾಯಿ, 34,900 ಮೂಲ ವೇತನಕ್ಕೆ 524 ರೂಪಾಯಿ, 35,700 ಮೂಲ ವೇತನಕ್ಕೆ 536 ರೂಪಾಯಿ, 36,600 ಮೂಲ ವೇತನಕ್ಕೆ 549 ರೂಪಾಯಿ, 37,500 ಮೂಲ ವೇತನಕ್ಕೆ 563 ರೂಪಾಯಿ, 38,400 ಮೂಲ ವೇತನಕ್ಕೆ 576 ರೂಪಾಯಿ ಹೆಚ್ಚಳ ಆಗುವಂಥದ್ದು. 39,300 ಮೂಲ ವೇತನಕ್ಕೆ 590 ರೂಪಾಯಿ, 40,300 ಮೂಲ ವೇತನಕ್ಕೆ 605 ರೂಪಾಯಿ, 41,300 ಮೂಲ ವೇತನಕ್ಕೆ 620 ರೂಪಾಯಿ ಹೆಚ್ಚಳ ಆಗುವಂಥದ್ದು. ಇನ್ನು 42,300 ಮೂಲ ವೇತನಕ್ಕೆ 635 ರೂಪಾಯಿ ಹೆಚ್ಚಳ ಆಗುವಂಥದ್ದು. 43,300 ಮೂಲ ವೇತನಕ್ಕೆ 650 ರೂಪಾಯಿ ಹೆಚ್ಚಳ ಆಗುವಂಥದ್ದು. 44,425 ಮೂಲ ವೇತನಕ್ಕೆ 666 ರೂಪಾಯಿ, 45,550 ಮೂಲ ವೇತನಕ್ಕೆ 683 ರೂಪಾಯಿ, 46,675 ಮೂಲ ವೇತನಕ್ಕೆ 700 ರೂಪಾಯಿ, 47,800 ಮೂಲ ವೇತನಕ್ಕೆ 717 ರೂಪಾಯಿ, 49,050 ಮೂಲ ವೇತನಕ್ಕೆ 736 ರೂಪಾಯಿ, 50,300 ಮೂಲ ವೇತನಕ್ಕೆ 755 ರೂಪಾಯಿ, 51,550 ಮೂಲ ವೇತನಕ್ಕೆ 773 ರೂಪಾಯಿ ಹೆಚ್ಚಳ ಆಗುವಂಥದ್ದು. ಇನ್ನು 52,800 ಮೂಲ ವೇತನಕ್ಕೆ 792 ರೂಪಾಯಿ ಹೆಚ್ಚಳ ಆಗುವಂಥದ್ದು. 54,175 ಮೂಲ ವೇತನಕ್ಕೆ 813 ರೂಪಾಯಿ ಹೆಚ್ಚಳ ಆಗುವಂಥದ್ದು. ಇನ್ನು 55,550 ರೂಪಾಯಿ ಮೂಲ ವೇತನ ಪಡಿತಾ ಇರುವಂಥವರಿಗೆ 833 ರೂಪಾಯಿ ಹೆಚ್ಚಳ ಆಗುವಂಥದ್ದು.
ಇನ್ನು 56,925 ಮೂಲ ವೇತನ ಪಡೆಯುವಂಥವರಿಗೆ 854 ರೂಪಾಯಿ, 58,300 ಮೂಲ ವೇತನಕ್ಕೆ 875 ರೂಪಾಯಿ, 59,800 ಮೂಲ ವೇತನಕ್ಕೆ 897 ರೂಪಾಯಿ, 61,300 ಮೂಲ ವೇತನಕ್ಕೆ 920 ರೂಪಾಯಿ, 62,800 ಮೂಲ ವೇತನಕ್ಕೆ 942 ರೂಪಾಯಿ, 64,300 ಮೂಲ ವೇತನಕ್ಕೆ 965 ರೂಪಾಯಿ, 65,950 ಮೂಲ ವೇತನಕ್ಕೆ 989 ರೂಪಾಯಿ, 67,600 ಮೂಲ ವೇತನಕ್ಕೆ 1,014 ರೂಪಾಯಿ, 69,250 ಮೂಲ ವೇತನಕ್ಕೆ 1,039 ರೂಪಾಯಿ, 70,900 ಮೂಲ ವೇತನಕ್ಕೆ 1,064 ರೂಪಾಯಿ, 72,550 ಮೂಲ ವೇತನಕ್ಕೆ 1,088 ರೂಪಾಯಿ, 74,200 ಮೂಲ ವೇತನಕ್ಕೆ 1,113 ರೂಪಾಯಿ, 76,100 ಮೂಲ ವೇತನಕ್ಕೆ 1,142 ರೂಪಾಯಿ, 78,000 ಮೂಲ ವೇತನಕ್ಕೆ 1,170 ರೂಪಾಯಿ, 79,900 ಮೂಲ ವೇತನಕ್ಕೆ 1,199 ರೂಪಾಯಿ, 81,800 ಮೂಲ ವೇತನಕ್ಕೆ 1,227 ರೂಪಾಯಿ, 83,700 ಮೂಲ ವೇತನಕ್ಕೆ 1,256 ರೂಪಾಯಿ, 85,600 ಮೂಲ ವೇತನಕ್ಕೆ 1,284 ರೂಪಾಯಿ, 87,900 ಮೂಲ ವೇತನಕ್ಕೆ 1,319 ರೂಪಾಯಿ, 90,200 ಮೂಲ ವೇತನಕ್ಕೆ 1,353 ರೂಪಾಯಿ, 92,500 ಮೂಲ ವೇತನ ಪಡಿತಾ ಇರುವಂಥವರಿಗೆ 1,388 ರೂಪಾಯಿ, 94,800 ಮೂಲ ವೇತನ ಪಡಿತಾ ಇರುವಂಥವರಿಗೆ 1,422 ರೂಪಾಯಿ, 97,100 ಮೂಲ ವೇತನ ಪಡೆಯುವಂಥವರಿಗೆ 1,457 ರೂಪಾಯಿ, 99,400 ಮೂಲ ವೇತನ ಪಡೆಯುವವರಿಗೆ 1,491 ರೂಪಾಯಿ, 1,02,100 ಮೂಲ ವೇತನಕ್ಕೆ 1,532 ರೂಪಾಯಿ, 1,04,800 ಮೂಲ ವೇತನಕ್ಕೆ 1,572 ರೂಪಾಯಿ, 1,07,500 ಮೂಲ ವೇತನಕ್ಕೆ 1,613 ರೂಪಾಯಿ, 1,10,200 ಮೂಲ ವೇತನಕ್ಕೆ 1,653 ರೂಪಾಯಿ, 1,12,900 ಮೂಲ ವೇತನಕ್ಕೆ 1,694 ರೂಪಾಯಿ, 1,15,600 ಮೂಲ ವೇತನಕ್ಕೆ 1,734 ರೂಪಾಯಿ, 1,18,700 ಮೂಲ ವೇತನಕ್ಕೆ 1,781 ರೂಪಾಯಿ, 1,21,800 ಮೂಲ ವೇತನಕ್ಕೆ 827 ರೂಪಾಯಿ, 1,24,900 ಮೂಲ ವೇತನಕ್ಕೆ 1,874 ರೂಪಾಯಿ, ಇನ್ನು 1,28,000 ಮೂಲ ವೇತನಕ್ಕೆ 1,920 ರೂಪಾಯಿ ಹೆಚ್ಚಳ ಆಗುವಂಥದ್ದು. ಇನ್ನು 1,31,300 ಮೂಲ ವೇತನಕ್ಕೆ 1,967 ರೂಪಾಯಿ, 1,34,200 ಮೂಲ ವೇತನಕ್ಕೆ 2,013 ರೂಪಾಯಿ, 1,37,700 ಮೂಲ ವೇತನಕ್ಕೆ 2,066 ರೂಪಾಯಿ, 1,41,200 ಮೂಲ ವೇತನಕ್ಕೆ 2,118 ರೂಪಾಯಿ, 1,44,700 ಮೂಲ ವೇತನಕ್ಕೆ 2,171 ರೂಪಾಯಿ ಹೆಚ್ಚಳ ಆಗುವಂಥದ್ದಾಗಿದೆ. ಇನ್ನು 1,48,200 ಮೂಲ ವೇತನಕ್ಕೆ 2,223 ರೂಪಾಯಿ, 1,51,700 ಮೂಲ ವೇತನಕ್ಕೆ 2,276 ರೂಪಾಯಿ, 1,55,200 ಮೂಲ ವೇತನಕ್ಕೆ 2,328 ರೂಪಾಯಿ, 1,59,200 ಮೂಲ ವೇತನಕ್ಕೆ 2,388 ರೂಪಾಯಿ, 1,63,200 ಮೂಲ ವೇತನಕ್ಕೆ 2,448 ರೂಪಾಯಿ, 1,67,200 ಮೂಲ ವೇತನಕ್ಕೆ 2,508 ರೂಪಾಯಿ, 1,71,200 ಮೂಲ ವೇತನಕ್ಕೆ 2,568 ರೂಪಾಯಿ, 1,75,200 ಮೂಲ ವೇತನಕ್ಕೆ 2,628 ರೂಪಾಯಿ, 1,78,200 ಮೂಲ ವೇತನಕ್ಕೆ 2,673 ರೂಪಾಯಿ, 1,83,700 ಮೂಲ ವೇತನಕ್ಕೆ 2,756 ರೂಪಾಯಿ, 1,88,200 ಮೂಲ ವೇತನಕ್ಕೆ 2,823 ರೂಪಾಯಿ, ಇನ್ನು 1,92,700 ಮೂಲ ವೇತನಕ್ಕೆ 2,891 ರೂಪಾಯಿ, 1,97,200 ಮೂಲ ವೇತನಕ್ಕೆ 2,958 ರೂಪಾಯಿ, 2,00,700 ಮೂಲ ವೇತನಕ್ಕೆ 3,026 ರೂಪಾಯಿ, 2,06,200 ಮೂಲ ವೇತನಕ್ಕೆ 3,093 ರೂಪಾಯಿ, ಇನ್ನು 2,11,200 ಮೂಲ ವೇತನಕ್ಕೆ 3,168 ರೂಪಾಯಿ, 2,16,200 ಮೂಲ ವೇತನಕ್ಕೆ 3,243 ರೂಪಾಯಿ, 2,21,200 ಮೂಲ ವೇತನಕ್ಕೆ 3,318 ರೂಪಾಯಿ, 2,26,200 ಮೂಲ ವೇತನಕ್ಕೆ 3,393 ರೂಪಾಯಿ, 2,31,200 ಮೂಲ ವೇತನಕ್ಕೆ 3,468 ರೂಪಾಯಿ, ಇನ್ನು 2,36,200 ಮೂಲ ವೇತನಕ್ಕೆ 3,543 ರೂಪಾಯಿ, ಇನ್ನು 2,41,200 ಮೂಲ ವೇತನಕ್ಕೆ 3,618 ರೂಪಾಯಿ. ಈ ರೀತಿಯಾಗಿ ತುಟ್ಟಿ ಭತ್ಯೆ ದರಗಳು ಪರಿಷ್ಕರಣೆಗೊಂಡಿರುವಂಥದ್ದು ಅನ್ವಯಿಸಿದಾಗ ಬರುವಂಥದ್ದು ಆಗಿದೆ. ಅಂದರೆ ಕನಿಷ್ಠ 27,000 ಮೂಲ ವೇತನಕ್ಕೆ 405 ರೂಪಾಯಿ ಆದರೆ ಗರಿಷ್ಠವಾಗಿ ಪಡೆಯುವಂಥ ಮೂಲ ವೇತನ 2,41,200 ಮೂಲ ವೇತನಕ್ಕೆ 3,618 ರೂಪಾಯಿ ಹೆಚ್ಚಳ ಆಗುವಂಥದ್ದು. ಅಂದರೆ 1.5 ಹೆಚ್ಚಳ ಆದಾಗ ಇಷ್ಟು ಬರುವಂಥದ್ದಾಗಿರುತ್ತದೆ. ಈ ರೀತಿಯಾಗಿ ನಾವು ಈ ಒಂದು ಕ್ಯಾಲ್ಕುಲೇಷನನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.